ಸ್ವಾಗತ ನನ್ನ ಚಾನಲ್ಗೆ. ಇವತ್ತಿನ ವಿಡಿಯೋದಲ್ಲಿ ಟೊಮೊಟೊಕಾಯಿ ಚಟ್ನಿ ಯಾವ ಥರ ಮಾಡೋದು ನೋಡೋಣ ಬನ್ನಿ. ಮೊದಲಿಗೆ ಟೊಮೊಟೊಕಾಯಿಯನ್ನು ಕಟ್ ಮಾಡಿ ಚೆನ್ನಾಗಿ ನೀರಿನಲ್ಲಿ ತೊಳೆದು ಆನಂತರ ಸ್ಟವ್ ಆನ್ ಮಾಡಿ ಪ್ಯಾನಲ್ಲಿ ಕಾಯನ್ನೆಲ್ಲ ಹಾಕಿ ಈರುಳ್ಳಿ, ಮೆಣಸಿನಕಾಯಿ, ಆಮೇಲೆ ಟೊಮೊಟೊಕಾಯಿ ಇವೆಲ್ಲ ಹಾಕಿ ಎಣ್ಣೆ ಹಾಕಿ ಅದಕ್ಕೆ ತಕ್ಕಷ್ಟು ಎಣ್ಣೆ ಹಾಕಿ ಅದನ್ನು ಚೆನ್ನಾಗಿ ಮಗ್ಗಿಸಿಕೊಳ್ಳಬೇಕು. ಎಷ್ಟೊತ್ತು ಅಂದರೆ ಸುಮಾರು ಅದ್ರ ಮೇಲಿರೋ ಸ್ಕಿನ್ನೆಲ್ಲ ಮೆತ್ತಗಾಗಬೇಕು, ಆ ಥರ ಮಗ್ಗಿಸ್ಕೋಬೇಕು. ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಜಾಸ್ತಿ ಹಾಕಬೇಕು. ಕೈ ಆಡಿಸ್ತಾ ಇರಬೇಕು, ಬಿಡಬಾರ್ದು. ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಟರು ಕೂಡ ಈ ಥರ ಆಡಿಸ್ತಾನೆ ಇರಬೇಕು. ಲೋ ಫ್ಲೇಮಲ್ಲಿಟ್ಟರೆ ಸ್ವಲ್ಪ ಲೇಟ್ ಆಗುತ್ತೆ. ಸ್ವಲ್ಪ ಕೈಲೇ ಮುಂದೆ ಇದ್ದು ಈ ಥರ ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಗ್ಗಿಸ್ಕೊಂಡ್ರೆ ಬೇಗ ಆಗುತ್ತೆ ಅಷ್ಟೇ. ಹೀಗೆಲ್ಲ ಮಗ್ಗಿಸ್ಕೋಬೇಕು, ಕೈ ಆಡಿಸ್ತಾನೇ ಇರಬೇಕು. ಹೀಗೆಲ್ಲ ಆಯಿತು. ಈಗ ಬೆಳ್ಳುಳ್ಳಿ ತಕ್ಕಷ್ಟು, ಬೆಲ್ಲ ತಕ್ಕಷ್ಟು, ಉಪ್ಪು ತಕ್ಕಷ್ಟು, ಸ್ವಲ್ಪ ನೀರು ಹಾಕಿ ಎಲ್ಲ ಮಿಕ್ಸ್ ಜಾರಿಗೆ ಹಾಕ್ಬಿಟ್ಟು ಮಿಕ್ಸಿ ಮಾಡ್ಕೋಬೇಕು. ಆಮೇಲೆ ಎಲ್ಲವೂ ಸೇರಿಸಿ ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು. ಮಿಕ್ಸಿ ಮಾಡ್ಕೊಂಡಾದಮೇಲೆ ಸ್ವಲ್ಪ ಕಡಲೆ ಹಿಟ್ಟು ಸೇರಿಸ್ಕೋಬೇಕು. ಈಗ ಮಾಡ್ತೀನಿ, ಒಂದು ನಿಮಿಷ. ಈಗ ಮಾಡಿದೆ ನೋಡ್ರಿ. ಓಕೆ, ಕಡಲೆ ಹಿಟ್ಟು ಹಾಕಿದ್ದೀನಿ. ಈಗ ಮೊದಲೇನು ಹಾಕ್ಬೋದು, ಚಟ್ನಿ ಆದಮೇಲೂ ಹಾಕ್ಕೋಬೋದು. ಹುರಿಗಡಲೆ ಹಿಟ್ಟು. ಈಗ ಚಟ್ನಿ ರೆಡಿ ಆಯಿತು ಅಷ್ಟೇ. ಟೊಮೊಟೊಕಾಯಿ ಚಟ್ನಿ ರೆಡಿ.